Welcome to Manipata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ 6.5 ಅಭ್ಯಾಸ ಲೆಕ್ಕವನ್ನು ತಿಳ್ಕೊಳ್ಳುವ. ಅದಕ್ಕಿಂತ ಮುಂಚೆ ಮಕ್ಕಳೇ ಪೈಥಾಗೋರಸ್ನ ಪ್ರಮೇಯದ ಬಗ್ಗೆ ಅಥವಾ ಪೈಥಾಗೋರಸ್ನ ಪ್ರಮೇಯದ ಗುಣದ ಬಗ್ಗೆ ತಿಳಿದುಕೊಳ್ಳುವ. ಪೈಥಾಗೋರಸ್ನ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಪೈಥಾಗೋರಸ್ನ ಪ್ರಮೇಯ ಸಾಧಿಸುತ್ತೆ. ಇದರಲ್ಲಿ ವಿಕರ್ಣ ಯಾವುದು? AC ಆದ ಕಾರಣ ವಿಕರ್ಣದ ಮೇಲಿನ ವರ್ಗ ಅಂದರೆ ಸ್ಕ್ವೇರ್, ವಿಕರ್ಣದ ಮೇಲಿನ ವರ್ಗವು ಉಳಿದ ಎರಡು ಬಾಹುಗಳು, ಒಂದು AB ಮತ್ತು BC ಅಲ್ವಾ, ಉಳಿದೆರಡು ಬಾಹುಗಳ ವರ್ಗಗಳ ನೋಡಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇವುಗಳ ಮೊತ್ತಕ್ಕೆ, ಮೊತ್ತ ಅಂದರೆ ಕೂಡಿಸಬೇಕು, ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯದ ಮೂಲಕ ತಿಳ್ಕೊಳ್ಬಹುದು. ಅಭ್ಯಾಸ 6.5 ನೋಡುವ. ಮೊದಲನೇದು, PQR ತ್ರಿಭುಜದಲ್ಲಿ P ಲಂಬಕೋನವಾಗಿದೆ. PQ ಸಮ 10 ಸೆಂಟಿಮೀಟರ್ ಮತ್ತು PR ಸಮ 24 ಸೆಂಟಿಮೀಟರ್ ಆದರೆ QR ಅನ್ನು ಕಂಡುಹಿಡಿಯಿರಿ. ನೋಡಿ, PQR ಎನ್ನುವಂತಹ ಒಂದು ಲಂಬಕೋನ ತ್ರಿಭುಜದಲ್ಲಿ P ಬಿಂದುವಿನ ಮೇಲೆ ಲಂಬಕೋನ ಏರ್ಪಟ್ಟಿದೆಯಂತೆ. ಹಾಗಾಗಿ PQR ಅನ್ನು ನಾವಿಲ್ಲಿ ಈ ರೀತಿಯಾಗಿ ತ್ರಿಭುಜವನ್ನು ತಗೊಂಡ್ರೆ ಒಂದು ಅಳತೆ ಕೊಟ್ಟಿದ್ದಾರೆ, PR ಸಮ 24 ಸೆಂಟಿಮೀಟರ್, ಇನ್ನೊಂದು PQ ಸಮ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ವಿಕರ್ಣವನ್ನು ಕಂಡುಹಿಡಬೇಕು, ವಿಕರ್ಣದ ಬೆಲೆ ಕೊಡಲಿಲ್ಲ. ಹಾಗಾಗಿ ಪೈಥಾಗೋರಸ್ನ ಪ್ರಮೇಯವನ್ನು ಅಳವಡಿಸಿದಾಗ RQ ಅಥವಾ QR ಸ್ಕ್ವೇರ್ ಅಂದರೆ ವಿಕರ್ಣವಾದ ಕಾರಣ QR ಸ್ಕ್ವೇರ್ ಸಮ PQ ಸ್ಕ್ವೇರ್ ಪ್ಲಸ್ PR ಸ್ಕ್ವೇರ್. PQ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ 10ರ ವರ್ಗ ಕೂಡಿಸು PR ಸ್ಕ್ವೇರ್ ಎಷ್ಟಿದೆ? 24 ಸೆಂಟಿಮೀಟರ್ ಇದೆ. ಹಾಗಾಗಿ 24ರ ವರ್ಗ. 10ರ ವರ್ಗ ಎಷ್ಟು? 10 10 100. 24ರ ವರ್ಗ ಅಂದರೆ 24 ಗುಣಿಸು 24 ಮಾಡಿದಾಗ ನಮಗೆ 576 ಸಿಗುತ್ತೆ. ಇವಾಗ 576 ಕೂಡಿಸು 100 ಮಾಡಿದಾಗ 676 ಉತ್ತರ ಸಿಗುತ್ತೆ. ಹಾಗಾದರೆ RQ ಸಮ ವರ್ಗಮೂಲ 676 ಆದರೆ RQ ಅಂದರೆ ಎಷ್ಟು ಬರುತ್ತೆ ನೋಡುವ. 676ನ ಹಾಗೆ ಬರ್ಕೋಬೇಕು. ಅಪವರ್ತನ ವಿಧಾನದ ವರ್ಗಮೂಲವನ್ನು ಕಂಡುಹಿಡಿಯೋದು ಅಂತ ಹೇಳ್ತಾರೆ. ನೋಡಿ, 676ನ್ನು ನಾನಿಲ್ಲಿ ಬಿಡಿ ಮತ್ತು 10ರ ಸ್ಥಾನವನ್ನು ಒಂದು ಗುಂಪು ಮಾಡ್ತೇನೆ, ಇನ್ನು 100ರ ಸ್ಥಾನವನ್ನು ಒಂದು ಗುಂಪು ಮಾಡ್ತೇನೆ. ಇಲ್ಲಿ 6 ಸಿಕ್ತು. ವರ್ಗಮೂಲಗಳನ್ನು ಮಾತ್ರ ನಾವು ನೋಡಬೇಕಾಗತ್ತೆ. ಇಲ್ಲಿ ನೋಡಿ, ಮೊದಲನೇದಾಗಿ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9 ಆದ ಕಾರಣ ಇಲ್ಲಿ 2ರ ವರ್ಗವನ್ನು ನಾವು ತಗೋಬೇಕಾಗತ್ತೆ. ಯಾಕೆಂದರೆ 3ರ ವರ್ಗ 9 ಆಗುತ್ತೆ. ನಾವು ಹೇಗೆ ಭಾಗಾಕಾರದಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಿಂತನೂ ಚಿಕ್ಕ ಸಂಖ್ಯೆನ ಅಥವಾ ನಿಯರೆಸ್ಟ್ ಆನ್ಸರನ್ನು ನಾವು ಹೇಗೆ ತಗೊಳ್ತೇವೋ ಅಂತೆ ಇಲ್ಲೂ ಕೂಡ ಹಾಗೆ. ಅವಾಗ 2 4 ಅದರಲ್ಲಿ 4 ಕಳೆದ್ರೆ ಮಕ್ಕಳೇ 2 ಉಳಿಯುತ್ತೆ. ಇನ್ನು 76ನ್ನು ಕೆಳತಗೊಂಡು ಬರುವ, ಅಲ್ಲಿಗೆ 276 ಆಯಿತು. ಇಲ್ಲಿ ಕೂಡ ಹಾಗೆ ಯಾವ ಸಂಖ್ಯೆನ ನಾವು ಭಾಗಿಸ್ದೇವೋ ಅದೇ ಸಂಖ್ಯೆನ ಕೂಡ್ಕೋಬೇಕು. 2 ಕೂಡಿಸು 2 4 ಆಯಿತು. ಇವಾಗ ನೋಡಿ, ಇಲ್ಲಿ 6 ಇರುವ ಕಾರಣ ಒಂದೇ 4 4 16 ಇಲ್ಲ 6 6 36. ಇಲ್ಲಿ 6 ಇರುವ ಕಾರಣ ನಾವಿಲ್ಲಿ 6ಅನ್ನು ತಗೋಬೇಕಾಗತ್ತೆ ಅಥವಾ 4ಅನ್ನು ತಗೋಬೇಕಾಗತ್ತೆ. ನೋಡುವ, ಇಲ್ಲಿ 4ಅನ್ನು ತಗೊಂಡ್ರೆ ಸರಿಯಾಗತ್ತಾ? ನೋಡಿ, ಇಲ್ಲಿ ಸಣ್ಣದಾಗಿ 4 ಬರ್ಕೊಂಡಿದ್ದೇನೆ. 4 4 16ಕ್ಕೆ 6, ಕೈಯಲ್ಲಿ 1, 4 4 16 1 17 ಆಗುತ್ತೆ, 176 ಆಗುತ್ತೆ. ಹಾಗಾಗಿ 4 ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದರೆ 6 ತಗೊಳ್ಳುವ. ಯಾಕೆ 6 ತಗೊಳ್ಬೇಕು? ಯಾಕೆ ಬರೀ 4ಅನ್ನು ತಗೋಬೇಕು ಅಂದರೆ 4 4 16 ಬಿಡಿ ಸ್ಥಾನದಲ್ಲಿ 6 ಇರುತ್ತೆ. ಇನ್ನು 6 6 36 ಇಲ್ಲೂ ಕೂಡ ಬಿಡಿ ಸ್ಥಾನದಲ್ಲಿ 6 ಇರುತ್ತೆ. ಹಾಗಾಗಿ ಒಂದೇ 4 ತಗೋಬೇಕು, ಇಲ್ಲ 6ಅನ್ನು ತಗೋಬೇಕು. ನೋಡಿ, 6 6 36ಕ್ಕೆ 6, 3 ಉಳಿಯುತ್ತೆ ಕೈಯಲ್ಲಿ. 6 4 24, 24 ಕೂಡಿಸು 3 25 26 27. ಅಲ್ಲಿಗೆ 276ರಲ್ಲಿ 276ನ್ನು ಕಳೆದಾಗ 0 ಉಳಿಯುತ್ತೆ. ಹಾಗಾಗಿ ವರ್ಗಮೂಲ ಎಷ್ಟು ಸಿಕ್ತು ನಮಗಿಲ್ಲಿ? 26 ಸಿಕ್ತು. ಹಾಗಾದರೆ RQ ಸಮ 26. ಇಲ್ಲಿ RQನ ಬೆಲೆ 26 ಸೆಂಟಿಮೀಟರ್. ABC ತ್ರಿಭುಜದಲ್ಲಿ C ಅನ್ನೋದು ಲಂಬಕೋನವಾಗಿದೆ. AB ಸಮ 25 ಸೆಂಟಿಮೀಟರ್ ಮತ್ತು AC ಸಮ 7 ಸೆಂಟಿಮೀಟರ್ ಆದರೆ BC ಅನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ABC ಎನ್ನುವಂಥ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಇಲ್ಲಿ ಸಿಯಲ್ಲಿ 90 ಡಿಗ್ರಿ ಕೋನ ಏರ್ಪಟ್ಟಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ABಗಳ ಬೆಲೆ ಕೊಟ್ಟಿದ್ದಾರೆ 25 ಸೆಂಟಿಮೀಟರ್ ಇದೆ. ಇನ್ನು AC ಬೆಲೆ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಇದೆ. ನಾವಿಲ್ಲಿ BCಯನ್ನು ಕಂಡುಹಿಡಿಬೇಕು. ಪೈಥಾಗೋರಸ್ನ ಪ್ರಮೇಯನ ಹಾಕೊಳ್ಳುವ. ಇಲ್ಲಿ ವಿಕರ್ಣ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಅಳತೆ ಕೊಟ್ಟಿದ್ದಾರೆ. ಹಾಗಾಗಿ AB ಸ್ಕ್ವೇರ್ ಸಮ BC ಸ್ಕ್ವೇರ್ ಪ್ಲಸ್ CA ಸ್ಕ್ವೇರ್ ಅಥವಾ AC ಸ್ಕ್ವೇರ್. ಹಾಗಾಗಿ AB ಸ್ಕ್ವೇರ್ ಸಮ 25 ಸೆಂಟಿಮೀಟರ್, BC ಸ್ಕ್ವೇರ್ ಗೊತ್ತಿಲ್ಲ, ಇನ್ನು AC ಸ್ಕ್ವೇರ್ ಸಮ
ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ 25ರ ವರ್ಗ ಸಮ BC ಸ್ಕ್ವೇರ್ ಪ್ಲಸ್ 7ರ ವರ್ಗ. 25ರ ವರ್ಗ 25 25 625 BC ಸ್ಕ್ವೇರನ್ನು ಹಾಗೆ ಬರ್ಕೊಳ್ವ. 7 7 49. ಇಲ್ಲಿ 49ನ ಸಮಚಿಹ್ನೆಯಿಂದ ಎಡಬದಿ ತಗೊಂಡು ಹೋಗುವ ಮಕ್ಕಳೇ BC ಸ್ಕ್ವೇರನ್ನು ಇಲ್ಲೇ ಉಳಿಸ್ಕೊಳ್ವ. ಇಲ್ಲಿ 625ರಿಂದ 49ನ ಕಳೆದಾಗ ನಮ್ಗೆ ಇಲ್ಲಿ ಉತ್ತರ 576 ಸಿಗುತ್ತೆ. BC ಸ್ಕ್ವೇರ್ ಸಮ 576 ಆದರೆ BC ಸಮ ವರ್ಗಮೂಲ 576. ಹಾಗಾದರೆ ಈ 576ರ ಎಷ್ಟರ ವರ್ಗಮೂಲ? 76. ಇದನ್ನು ನಾವಿಲ್ಲಿ ವರ್ಗಮೂಲ ಅಪವರ್ತನ ವಿಧಾನ ನೋಡುವ. ಇಲ್ಲಿ 2 ಗುಂಪು ಮಾಡ್ಕೊಳ್ಳುವ. ಇಲ್ಲಿ 1 ಗುಂಪು 5. ಎಷ್ಟೆಷ್ಟಲ 5? ಅಲ್ಲಿ ನಿಯರೆಸ್ಟ್ ಆನ್ಸರ್ ಯಾವ್ದು ಬರುತ್ತೆ? 2 2 4 ಬರುತ್ತೆ. 3 3 9 9 ಎನ್ನುವುದು 5ಕ್ಕಿಂತ ಹೆಚ್ಚಾಗಿರುತ್ತೆ. ಹಾಗಾಗಿ 2 2 4. 5ರಲ್ಲಿ 4 ಕಳೆದ್ರ ಮಕ್ಕಳೇ ಒಂದು ಉತ್ತರ. ಇನ್ನು 76ನ ಕೆಳತಗೊಂಡು ಬರುವ 176 ಆಯಿತು. ಇಲ್ಲಿ 2ನ್ನು ಕೂಡಿಸಬೇಕು. 2 ಕೂಡಿಸಿ 2 4. ಇಲ್ಲಿ 6 ಇರುವ ಕಾರಣ ಒಂದೇ 4ನ್ನು ಬಳಸ್ಕೋಬೇಕು, ಇಲ್ಲ 6ನ್ನು ಬಳಸ್ಕೋಬೇಕು. ನಾವು ಪ್ರೀವಿಯಸ್ ಲೆಕ್ಕದಲ್ಲಿ 4ನ್ನು ಬಳಸ್ಕೊಂಡಾಗ 176 ಸಿಗುತ್ತೆ ಅಲ್ವಾ. ಹಾಗಾಗಿ 4ನ್ನು ಬಳಸ್ಕೊಳ್ವ. 4 4 16 6 ಕೈಯಲ್ಲೊಂದು, 4 4 16 ಕೂಡಿಸಿ 1 ಕೈಯಲ್ಲಿರುವ 1ನ್ನು ಕೂಡಿಸಿದಾಗ 17 ಬಂತು. ಅಲ್ಲಿಗೆ 176. ಹಾಗಾದರೆ 576ರ ವರ್ಗಮೂಲ 24. 15 ಮೀಟರ್ ಉದ್ದದ ಏಣಿಯನ್ನು ನೆಲದಿಂದ 12 ಮೀಟರ್ ಎತ್ತರದಲ್ಲಿ ಒಂದು ಕಿಟಕಿಯನ್ನು ತಲುಪುವಂತೆ ಗೋಡೆಯಿಂದ A ಮೀಟರ್ ದೂರದಲ್ಲಿ ನಿಲ್ಲಿಸಿದೆ. ನೋಡಿ, 15 ಮೀಟರ್ ಎತ್ತರವಿರುವಂತಹ ಒಂದು ಏಣಿಯನ್ನು ನೆಲದಿಂದ 12 ಮೀಟರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನು ತಲುಪುವಂತೆ ಒಂದು ಗೋಡೆಗೆ ಅಡ್ಡಲಾಗಿ ಇಟ್ಟಿದ್ದಾರೆ. ಆ ಏಣಿಯ ಪಾದದಿಂದ ಗೋಡೆಗೆ ಇರುವಂತಹ ದೂರವನ್ನು ಕಂಡುಹಿಡಿಬೇಕು. AC ಕೊಟ್ಟಿದ್ದಾರೆ 15 ಮೀಟರ್ ಅಂತ, ಇನ್ನು AB ಕೊಟ್ಟಿದ್ದಾರೆ ಸೆಂಟಿಮೀಟರ್ ಅಂತ, ಇನ್ನು BCಯನ್ನು ಕಂಡುಹಿಡಬೇಕು. ಪಾದದಿಂದ ಗೋಡೆಗೆ ಇರುವಂಥ ದೂರವನ್ನು ಕಂಡುಹಿಡಬೇಕು. AC 15 ಸೆಂಟಿಮೀಟರ್, AB ಸ್ಕ್ವೇರ್ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್, ಇನ್ನು BC ಸ್ಕ್ವೇರ್ ಕೊಡಲಿಲ್ಲ. ಇಲ್ಲಿ 15ರ ವರ್ಗ ಅಂದರೆ 225 ಆಯಿತು, 12ರ ವರ್ಗ ಅಂದರೆ 144 ಆಯಿತು. BC ಸ್ಕ್ವೇರನ್ನು ಹಾಗೆ ಬರ್ಕೊಳ್ವ. ಇನ್ನು 144ನ ಸಮಚಿಹ್ನೆಯಿಂದ ಎಡಬದಿ ತಗೊಂಡಾಗ ಕಳೆ ಆಗುತ್ತೆ. ಅಲ್ಲಿಗೆ 225ರಿಂದ 144ನ ಕಳೆದಾಗ 81 ಉಳಿಯುತ್ತೆ ಮಕ್ಕಳೇ. BC ಸ್ಕ್ವೇರ್ ಸಮ 81 ಆದರೆ BC ಸಮ ವರ್ಗಮೂಲ 81. 81ರ ವರ್ಗ ಮೂಲ ಯಾವುದು? 9 ಅಲ್ವಾ. 9 9 81. ಹಾಗಾಗಿ BC ಸಮ 9 ಮೀಟರ್. ಹಾಗಾದರೆ ಏಣಿ ನೆಲದ ಮಟ್ಟದಿಂದ ಗೋಡೆಗೆ ಇರುವಂತಹ ಎತ್ತರ ಎಷ್ಟು? 9 ಮೀಟರ್. ನೋಡಿ, ಮುಂದಿನವುಗಳಲ್ಲಿ ಯಾವ ಲಂಬಕೋನ ತ್ರಿಭುಜದ ಬಾಹುಗಳಾಗಬಹುದು? ಲಂಬಕೋನ ತ್ರಿಭುಜಗಳಾದಲ್ಲಿ ಲಂಬಕೋನಗಳನ್ನು ಪತ್ತೆ ಹಚ್ಚಿ. ಇದು 2.5 ಸೆಂಟಿಮೀಟರ್, 6.5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇದೆ. ಈ ಸೆಂಟಿಮೀಟರನ್ನು ನಾವು ವಿಕರ್ಣ ಅಂತ ತಗೊಳ್ಳುವ. ಅಲ್ಲಿಗೆ ಉಳಿದೆರಡು ಬಾಹುಗಳು ನಮಗೆ 2.5 ಆಯಿತು, ಇನ್ನೊಂದು 6 ಸೆಂಟಿಮೀಟರ್ ಆಯಿತು. AC ಸ್ಕ್ವೇರ್ ಸಮ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಅಂದರೆ 6.5 ಸೆಂಟಿಮೀಟರ್ ಆಯಿತು, AB ಸ್ಕ್ವೇರ್ 2.5 ಸೆಂಟಿಮೀಟರ್ ಆಯಿತು, ಇನ್ನೊಂದು BC ಸ್ಕ್ವೇರ್ ಅಂದರೆ 6 ಸೆಂಟಿಮೀಟರ್ ಆಯಿತು. ಇನ್ನು 6.5ರ ವರ್ಗ ಅಂದರೆ 6.5 ಗುಣಿಸು 6.5 ಮಾಡಿದಾಗ 42.25 ಸಿಗುತ್ತೆ ಮಕ್ಕಳೇ. ಇನ್ನು 2.5ರ ವರ್ಗ ಮಾಡಿದಾಗ 6.25 ಸಿಗುತ್ತೆ. ಇನ್ನು 6ರ ವರ್ಗ ಅಂದರೆ 36. ಇಲ್ಲಿ 6.25 ಮತ್ತು 36 ಇದೆರಡನ್ನ ಕೂಡಿದಾಗ ನಮ್ಗೆ ಇಲ್ಲಿ ವಿಕರ್ಣದ ಮೇಲಿನ ವರ್ಗಗಳ ಮೊತ್ತ ಸಿಗಬೇಕು. ಇಲ್ಲಿ 6.25 ಕೂಡಿಸು 36 ಮಾಡಿದಾಗ ನಮ್ಗೆ ಇಲ್ಲಿ 42.25 ಸಿಗುತ್ತೆ. ಹಾಗಾಗಿ ಇದರಿಂದ ಒಂದು ಲಂಬಕೋನ ತ್ರಿಭುಜ ಏರ್ಪಡುತ್ತೆ. ಲಂಬಕೋನ ಆಗುವುದು B ಯಲ್ಲಿ. 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಮತ್ತೊಂದು 5 ಸೆಂಟಿಮೀಟರ್ ಇದೆ. ಇಲ್ಲಿ ಕೂಡ ಹಾಗೆ 5 ಸೆಂಟಿಮೀಟರನ್ನು ನಾವು ವಿಕರ್ಣ ಅಂತ ತಗೊಂಡ್ರೆ AC ಸ್ಕ್ವೇರ್ ಸಮ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ 5 ಸೆಂಟಿಮೀಟರ್, ಇನ್ನು AB ಸ್ಕ್ವೇರ್ ಸಮ 2 ಸೆಂಟಿಮೀಟರ್, ಇನ್ನು BC ಸ್ಕ್ವೇರ್ ಸಮ 2 ಸೆಂಟಿಮೀಟರ್. 5ರ ವರ್ಗ 25, 2ರ ವರ್ಗ 4, ಮತ್ತೊಂದು 2ರ ವರ್ಗ 4. ಅಲ್ಲಿಗೆ 4 ಕೂಡಿಸು 4 8 ಆಗುತ್ತೆ. ಇಲ್ಲಿ 5 ಸಿಕ್ತು. ಹಾಗಾಗಿ ಇದರಲ್ಲಿ ನಮಗೆ ಲಂಬಕೋನ ತ್ರಿಭುಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದು 1.5 ಸೆಂಟಿಮೀಟರ್, ಇನ್ನೊಂದು 2 ಸೆಂಟಿಮೀಟರ್, 2.5 ಸೆಂಟಿಮೀಟರ್ ಇದೆ. ಇಲ್ಲಿ ದೊಡ್ಡ ಬಾಹು ಯಾವುದು? 2.5 ಸೆಂಟಿಮೀಟರ್. ಹಾಗಾಗಿ ಇದನ್ನು ವಿಕರ್ಣ ಅಂತ ತಗೊಳ್ಳುವ. ಅಲ್ಲಿಗೆ AC ಸ್ಕ್ವೇರ್ ಸಮ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC 2.5ರ ವರ್ಗ ಸಮ AB ಸ್ಕ್ವೇರ್ ಅಂದರೆ 1.5ರ ವರ್ಗ, ಇನ್ನು BC ಸ್ಕ್ವೇರ್ ಸಮ 2ರ ವರ್ಗ. 2.5ರ ವರ್ಗ ಅಂದರೆ 6.25 ಸಮ 1.5ರ ವರ್ಗ ಅಂದರೆ 2.25 ಕೂಡಿಸು 2ರ ವರ್ಗ ಅಂದರೆ 4. ಇಲ್ಲಿ 2.25 ಕೂಡಿಸು 4 ಮಾಡಿದಾಗ ನಮಗೆ ಇಲ್ಲಿ 6.25 ಸಿಗುತ್ತೆ. ಅಲ್ಲಿಗೆ ವಿಕರ್ಣ ಮತ್ತು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತವು ಒಂದೇ ಸಮವಾಗಿದೆ. ಹಾಗಾಗಿ ಲಂಬಕೋನ ತ್ರಿಭುಜ ಸಾಧ್ಯವಾಗುತ್ತದೆ. 5ನೇ ನೋಡಿ, ಒಂದು ಮರವು ನೆಲದಿಂದ 5 ಮೀಟರ್ ಎತ್ತರದಲ್ಲಿ ಮುರಿದಿದೆ ಮತ್ತು ಅದರ ಮೇಲ್ತುದಿಯು ಮರದ ಬುಡದಿಂದ 12 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಕಿದೆ. ಮರದ ಮೂಲ ಎತ್ತರ ಕಂಡುಹಿಡಿಯಿರಿ. ನೋಡಿ, ಒಂದು ಮರ ಇದೆ. ಆ ಮರ 5 ಮೀಟರ್ ಎತ್ತರಕ್ಕೆ ಮುರಿದು ಹೋಗಿ ಅದು ನೆಲದ ಮಟ್ಟಕ್ಕೆ ತಾಗ್ತಾ ಇದೆ ಅಂತ ತಿಳ್ಕೊಳ್ಳಿ.
ಇಲ್ಲಿ ಮರದ ಬುಡದಿಂದ 12 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ತ್ರಿಭುಜದ ಪಾದ 12 ಮೀಟರ್ ಅಂತ ತಗೊಳ್ಳುವ. ಅಲ್ಲಿಗೆ ಎ ಸಿ ವಿಕರ್ಣದ ಉದ್ದ ಗೊತ್ತಿಲ್ಲ. ಎ ಸಿ ಸ್ಕ್ವೇರ್ ಸಮ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಎಷ್ಟಿದೆ? 5 ಮೀಟರ್ ಇದೆ. ಇನ್ನು ಬಿ ಸಿ ಸ್ಕ್ವೇರ್ 12 ಮೀಟರ್ ಇದೆ. ಅಲ್ಲಿಗೆ 5ರ ವರ್ಗ 25 ಕೂಡಿಸು 12ರ ವರ್ಗ 144 ಆಯಿತು. ಇನ್ನು ಎ ಸಿ ಸ್ಕ್ವೇರ್ ಸಮ 25 ಮತ್ತು 144 ಕೂಡಿದಾಗ 169 ಬರುತ್ತೆ. ಹಾಗಾದರೆ ಎ ಸಿ ಸಮ ವರ್ಗಮೂಲ 169, ಎ ಸಿ ಸಮ 13. ಯಾಕೆಂದರೆ 13 169 ಸಿಗುತ್ತೆ. ಹಾಗಾದರೆ ಮಕ್ಕಳೇ, ಮರದ ಮೂಲ ಎತ್ತರವನ್ನು ನಾವು ಕಂಡುಹಿಡಬೇಕು. ವಿಕರ್ಣ ಸಿಕ್ಕಿದೆ ನಮಗೆ ಎಷ್ಟು? 13 ಸೆಂಟಿಮೀಟರ್ ಸಿಕ್ಕಿದೆ. ಇನ್ನು ಆ ಮರ ನೆಲದ ಮಟ್ಟಕ್ಕಿಂತ 5 ಮೀಟರ್ ಎತ್ತರದಲ್ಲಿ ಮುರಿದು ನೆಲಕ್ಕೆ ತಾಗಿರುವ ಕಾರಣ ಈ 5 ಮೀಟರನ್ನು ನಾವು ಏನು ಮಾಡಬೇಕು? ವಿಕರ್ಣಕ್ಕೆ ಕೂಡಿಸ್ಕೋಬೇಕು. ಕೂಡಿಸಿದಾಗ ನೋಡಿ, ಒಂದು ಮರ ಇಷ್ಟು ಎತ್ತರದಲ್ಲಿದೆ ಅಂದರೆ ಇಲ್ಲಿಗೆ ಮರ ತುಂಡಾಯ್ತಂದರೆ ಆ ಮರ ಈ ರೀತಿಯಾಗಿ ಬಾಗತ್ತೆ ಅಲ್ವಾ? ನಾವು ಆ ಮರದ ಮೂಲ ಎತ್ತರ ಕಂಡುಹಿಡಬೇಕಾದ್ರೆ ಬಾಗಿದಂತಹ ಇದನ್ನು ಕೂಡಿಸ್ಬೇಕು. ಇನ್ನು ಕಟ್ಟಾಗಿರುವಂತಹ ಇದಿಷ್ಟು ಎತ್ತರವನ್ನು ಕೂಡಿಸಿದಾಗ ಮರದ ಎತ್ತರವನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 13 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರನ್ನು ಕೂಡಿಸಿದಾಗ ನಮಗೆ ಮರದ ಮೂಲ ಎತ್ತರ 18 ಸೆಂಟಿಮೀಟರ್ ಸಿಗುತ್ತೆ. 6ನೇದು ನೋಡಿ, ತ್ರಿಭುಜ ಪಿ ಕ್ಯೂ ಆರ್ನ ಕೋನಗಳಾದ ಕ್ಯೂ ಮತ್ತು ಆರ್ನ ಅಳತೆಗಳು ನೋಡಿ, ಕ್ಯೂ ಮತ್ತು ಆರ್ನ ಅಳತೆಗಳು 25 ಮತ್ತು 65 ಡಿಗ್ರಿ ಇದೆ. ಮುಂದಿನವುಗಳಲ್ಲಿ ಯಾವುದು ಸರಿ? ನೋಡಿ, ಇದೊಂದು ಲಂಬಕೋನ ತ್ರಿಭುಜ ಆದ ಕಾರಣ ಮಕ್ಕಳೇ, ಈ ಎರಡೂ ಕೋನಗಳನ್ನು ನಾವಿಲ್ಲಿ ಕೂಡಿಸಿದಾಗ 90 ಡಿಗ್ರಿ ಸಿಗುತ್ತೆ. ಒಂದು ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ ಆಗಿರುವ ಕಾರಣ 90 ಡಿಗ್ರಿಯನ್ನು ಕಳೆದಾಗ ನಮಗೆ ಇಲ್ಲಿ ಮತ್ತೊಂದು ಕೋನದ ಅಳತೆ ಸಿಗುತ್ತೆ. ಯಾವುದು? 90 ಡಿಗ್ರಿ. ಲಂಬಕೋನ ತ್ರಿಭುಜದಲ್ಲಿ ಯಾವ ಸೈಡಲ್ಲಿ ನಮಗೆ ಲಂಬಕೋನ ಉಂಟಾಗುತ್ತದೋ ಅದರ ವಿರುದ್ಧ ದಿಕ್ಕಿನಲ್ಲಿಯೇ ವಿಕರ್ಣ ಇರುತ್ತೆ. ನೋಡಿ, ಇಲ್ಲಿ ಪಿ ಬಿಂದುವಿನಲ್ಲಿ ಲಂಬಕೋನ ರಚನೆಯಾಗಿದೆ ಅಂದರೆ ಈ ಪಿ ಕ್ಯೂನ ವಿರುದ್ಧ ದಿಕ್ಕು ಯಾವುದು? ಆರ್ ಕ್ಯೂ ಅಲ್ವಾ? ಹಾಗಾಗಿ ಕ್ಯೂ ಆರ್ ಸ್ಕ್ವೇರ್ ಅಥವಾ ಕ್ಯೂ ಆರ್ ಎನ್ನುವುದು ವಿಕರ್ಣವಾಗಿದೆ. ಈಗ ಇದರಲ್ಲಿ ಯಾವುದು ಸರಿ ಅನ್ನೋದನ್ನು ನೋಡುವ. ನಮಗಿಲ್ಲಿ ಕ್ಯೂ ಆರೇ ಸಿಗಬೇಕು ವಿಕರ್ಣ. ಆದ ಕಾರಣ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್. ಹಾಗಾಗಿ ಸೆಕೆಂಡ್ ಒನ್ ಇದಕ್ಕೆ ರೈಟ್ ಆನ್ಸರ್. ಇನ್ನು 7ನೇದು, ಉದ್ದ 40 ಸೆಂಟಿಮೀಟರ್ ಮತ್ತು ಕರ್ಣ 41 ಸೆಂಟಿಮೀಟರ್ ಇರುವ ಒಂದು ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲೊಂದು ಆಯತವನ್ನು ರಚನೆ ಮಾಡಿಕೊಂಡಿದ್ದೇನೆ. ಎ ಬಿ ಸಿ ಡಿ ಒಂದು ಆಯತವಾಗಿದ್ದು ಇಲ್ಲಿ ಒಂದು ಕರ್ಣವನ್ನು ರಚನೆ ಮಾಡಲಾಗಿದೆ. ಯಾಕೆಂದರೆ ಅಲ್ಲಿ ಕರ್ಣವನ್ನು ಕೊಟ್ಟಿದ್ದಾರಲ್ವಾ? ಕರ್ಣ 41 ಸೆಂಟಿಮೀಟರ್ ಇದೆ. ಒಂದು ಬಾಹುವಿನ ಉದ್ದ ಕೊಟ್ಟಿದ್ದಾರೆ 40 ಸೆಂಟಿಮೀಟರ್ ಇದೆ. ಇವಾಗ ನಾವು ಆಯತದ ಸುತ್ತಳತೆಯನ್ನು ಕಂಡುಹಿಡಬೇಕಾದ್ರೆ ಮಕ್ಕಳೇ, ನಮಗೆ ಉದ್ದ ಗೊತ್ತಿರಬೇಕು, ಇನ್ನು ಅಗಲಗಳು ಗೊತ್ತಿರಬೇಕು. ಇಲ್ಲಿ ನಮಗೆ ಉದ್ದ ಕೊಟ್ಟಿದ್ದಾರೆ, ಇನ್ನು ಅಗಲ ಗೊತ್ತಿಲ್ಲ. ಹಾಗಾಗಿ ತ್ರಿಭುಜದ 3ನೇ ಬಾಹುವಿನ ಅಳತೆಯನ್ನು ನಾವು ಮಾಡಬೇಕಾಗತ್ತೆ. ಇಲ್ಲಿ ವಿಕರ್ಣ ಎ ಸಿ ಆದ ಕಾರಣ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಗೊತ್ತಿಲ್ಲ. ಅವಾಗ 41ರ ವರ್ಗ ಸಮ ಎ ಬಿ ಅಳತೆ ಎಷ್ಟು? 40ರ ವರ್ಗ ಪ್ಲಸ್ ಬಿ ಸಿ ಸ್ಕ್ವೇರ್. 41ರ ವರ್ಗ ಅಂದರೆ 1681 ಆಗುತ್ತೆ. ಇನ್ನು 40ರ ವರ್ಗ ಅಂದರೆ 1600 ಆಗುತ್ತೆ. ಇಲ್ಲಿ ಬಿ ಸಿ ಸ್ಕ್ವೇರನ್ನು ಅಲ್ಲೇ ಇಟ್ಕೊಳ್ಳುವ. ಇನ್ನು 1600 ಸಮಚಿಹ್ನೆಯಿಂದ ಎಡಬದಿ ತಗೊಂಡು ಹೋಗುವ. 1681ರಿಂದ 1600 ಕಳೆದಾಗ 81 ಉಳಿಯುತ್ತೆ. 81 ಸಮ ಬಿ ಸಿ ಸ್ಕ್ವೇರ್. ಹಾಗಾದರೆ ಮಕ್ಕಳೇ, ಬಿ ಸಿ ಸಮ ವರ್ಗಮೂಲ 81 ಎನ್ನುವುದು ಯಾವುದರ ವರ್ಗಮೂಲ? 9ರ ವರ್ಗಮೂಲ. ಹಾಗಾಗಿ ನಮಗೆ ಇಲ್ಲೆಲ್ಲ ಸಿಕ್ಕಿದೆ 9 ಸೆಂಟಿಮೀಟರ್ ಆಯಿತು. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 × L + B, ಲೆಂತ್ ಪ್ಲಸ್ ಬ್ರೆತ್ ಅಲ್ವಾ? ಹಾಗಾಗಿ 2 ಗುಣಿಸು ಲೆಂತ್ ಎಷ್ಟಿದೆ? ಉದ್ದ 40 ಸೆಂಟಿಮೀಟರ್ ಇದೆ. ಇನ್ನು ಅಗಲ 9 ಸೆಂಟಿಮೀಟರ್ ಸಿಕ್ಕಿದೆ. ಹಾಗಾಗಿ 40 × 9 49 ಗುಣಿಸು 2 49 98. ಹಾಗಾದರೆ ಆಯತದ ಸುತ್ತಳತೆ ಸಮ 98 ಸೆಂಟಿಮೀಟರ್. ಇದು ಒಂದು ವಜ್ರಾಕೃತಿಯ ಕರ್ಣಗಳ ಅಳತೆ 16 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಇದೆ. ಅದರ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲೊಂದು ವಜ್ರಾಕೃತಿಯನ್ನು ರಚಿಸಿಕೊಂಡಿದ್ದೇನೆ. ಈ ವಜ್ರಾಕೃತಿಯಲ್ಲಿರುವಂತಹ ಕರ್ಣಗಳು ಎ ಸಿ ಮತ್ತು ಬಿ ಡಿ ಇವುಗಳು ಲಂಬವಾಗಿ ಒಂದನ್ನೊಂದು ಅರ್ಧಿಸ್ತವೆ ಮಕ್ಕಳೇ. ಹಾಗಾಗಿ ಇಲ್ಲಿ ಕೊಟ್ಟಂತಹ ಕರ್ಣಗಳು 16 ಸೆಂಟಿಮೀಟರ್ ಇದೆ, ಮತ್ತೊಂದು 30 ಸೆಂಟಿಮೀಟರ್ ಇದೆ. ನಾನಿಲ್ಲಿ ಎ ಸಿ ಎನ್ನುವಂತಹ ಈ ಕರ್ಣವು 30 ಸೆಂಟಿಮೀಟರ್ ಅಂತ ತಗೊಂಡಿದ್ದೇನೆ. ಇನ್ನು ಬಿ ಡಿ ಕರ್ಣವು 6 ಸೆಂಟಿಮೀಟರ್ ಅಂತ ತಗೊಂಡಿದ್ದೇನೆ. ಇಲ್ಲಿ ಲಂಬವಾಗಿ ಅರ್ಧಿಸ್ತವೆ ಆದ ಕಾರಣ ಎ ಒ ಮತ್ತು ಒ ಸಿಗಳು 30 ಸೆಂಟಿಮೀಟರ್ ಇರುವ ಕಾರಣ ಇಲ್ಲಿ ತಲಾ 15 ಸೆಂಟಿಮೀಟರ್ ಅಂತ ತಗೊಂಡಿದ್ದೇನೆ. ಇನ್ನು ಬಿ ಡಿ ಕೂಡ ಹಾಗೆ ಬಿ ಒ ಅಥವಾ ಒ ಬಿ ಮತ್ತು ಒ ಡಿಗಳ ಉದ್ದ ಒಟ್ಟಿಗೆ 16 ಸೆಂಟಿಮೀಟರ್ ಇರುವ ಕಾರಣ ತಲಾ 8 ಸೆಂಟಿಮೀಟರನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದರಲ್ಲಿ ಒಂದು ತ್ರಿಭುಜವನ್ನು ಪರಿಗಣಿಸಿದ್ರೆ ಮಕ್ಕಳೇ, ಇಲ್ಲಿ ಡಿ ಒ ಸಿ ಎನ್ನುವುದು ಒಂದು ಲಂಬಕೋನ ತ್ರಿಭುಜವಾಗಿದ್ದು ಇದರಲ್ಲಿನ ವಿಕರ್ಣ ಯಾವುದು? ಡಿ ಸಿ ಎನ್ನುವುದು ವಿಕರ್ಣವಾಗಿದೆ. ಇನ್ನು ಒ ಸಿ ಮತ್ತು ಒ ಡಿಗಳ ಅಳತೆ ಗೊತ್ತಿದೆ ನೋಡಿ. ಡಿ ಸಿ ಸ್ಕ್ವೇರ್ ಸಮ ಒ ಡಿ ಸ್ಕ್ವೇರ್ ಪ್ಲಸ್ ಒ ಸಿ ಸ್ಕ್ವೇರ್.
ಓಡಿಯ ಅಳತೆ ಗೊತ್ತಿದೆ, ಎಷ್ಟಿದೆ? 8ರ ವರ್ಗ. ಓಸಿ ಅಳತೆ ಗೊತ್ತಿದೆ, 15ರ ವರ್ಗ. ನೋಡಿ, 8ರ ವರ್ಗ 64, 15ರ ವರ್ಗ 225. 4 ಗುಡಿಸು 225 ಮಾಡಿದಾಗ ನಮಗೆ ಡಿ ಸಿ ಸ್ಕ್ವೇರ್ ಸಮ 289 ಸಿಗತ್ತೆ. ಇಲ್ಲಿ ಡಿ ಸಿ ಸಮ ವರ್ಗಮೂಲ 289. ಹಾಗಾದರೆ 289ರ ವರ್ಗ 17 ಸೆಂಟಿಮೀಟರ್. ಇನ್ನು ಅವರಲ್ಲಿ ಕೊಟ್ಟಿದ್ದಾರೆ ನೋಡಿ, ಸುತ್ತಳತೆಯನ್ನು ಕಂಡುಹಿಡಿಬೇಕು. ಒಂದು ವಜ್ರಾಕೃತಿಯ ಎಲ್ಲ ಬಾಹುಗಳು ಅಂದರೆ 4 ಬಾಹುಗಳು ಸಮವಾಗಿರುತ್ತೆ ಎನ್ನುವುದು ವಜ್ರಾಕೃತಿಯ ಲಕ್ಷಣಗಳಲ್ಲಿ ಒಂದು. ಹಾಗಾಗಿ ಮಕ್ಕಳೇ, ವಜ್ರಾಕೃತಿಯ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮವಾಗಿರುವ ಕಾರಣ 4 ಗುಣಿಸು ಬಾಹು ಅಂತ ಮಾಡಿದಾಗ ನಮಗಿಲ್ಲಿ ಸುತ್ತಳತೆ ಸಿಗುತ್ತೆ. ಒಂದು ಬಾಹುವಿನ ಉದ್ದ ಗೊತ್ತಿದೆ, ಎಷ್ಟು? 17 ಸೆಂಟಿಮೀಟರ್. ಹಾಗೆ 4 ಬಾಹುಗಳ ಅಳತೆಯನ್ನು ನಾವು ಗುಣಿಸಿದಾಗ ಅಂದರೆ 4 ಗುಣಿಸು 17 ಮಾಡಿದಾಗ 17 4 68 ಸಿಗುತ್ತೆ. ದತ್ತ ವಜ್ರಾಕೃತಿಯ ಸುತ್ತಳತೆ 68 ಸೆಂಟಿಮೀಟರ್. ಅಭ್ಯಾಸ 6.5ರ ಅಭ್ಯಾಸ ಲೆಕ್ಕಗಳು ಮುಂದಿನ ಅಧ್ಯಾಯದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.